ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆಯ ಪ್ರಕ್ರಿಯೆ ವೇಗ ಪಡೆದುಕೊಂಡಿರುವ ಬೆನ್ನಲ್ಲೇ ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ನಾಯಕರ ಲಾಬಿ ಜೋರಾಗಿದೆ. ಈ ನಡುವೆ ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರು ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭಾವನಾತ್ಮಕ ಪತ್ರ ಬರೆದಿದ್ದಾರೆ. ತಾವು ವಿದ್ಯಾರ್ಥಿ ಜೀವನದಿಂದಲೇ ಜನಪರ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದು ಸುಮಾರು 5 ದಶಕಗಳ ರಾಜಕೀಯ ಅನುಭವ ಹೊಂದಿದ್ದರೂ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದೇನೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಹೈಯಿಂದ ಚಳುವಳಿ, ರೈತ ಹೋರಾಟ, ಪರಿಸರ ಹಾಗೂ ಕಾರ್ಮಿಕರ ಪರ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವ ಹಿನ್ನೆಲೆ ತಾವು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತ ತಿಳಿಸಿದ್ದಾರೆ. ಜೆಡಿಎಸ್ ತೊರೆದು ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರ್ಪಡೆಯಾದ ಸಂದರ್ಭದಲ್ಲಿ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಅವರೊಂದಿಗೆ ನಿಂತಿದ್ದೆ. ವಿಧಾನಸಭಾ ಸದಸ್ಯತ್ವ ರದ್ದಾಗುವ ಸಾಧ್ಯತೆ ಇದ್ದರೂ ಹಿಂಜರಿಯದೆ ಬೆಂಬಲ ನೀಡಿದ್ದೆ. ಆದರೆ ನನ್ನೊಂದಿಗೆ ಬಂದ ಬಹುತೇಕ ನಾಯಕರು ಸಚಿವರಾಗಿದ್ದಾರೆ, ನಾನು ಮಾತ್ರ ಅವಕಾಶದಿಂದ ವಂಚಿತನಾಗಿದ್ದೇನೆ ಅಂತ ಬಿಆರ್ ಪಾಟೀಲ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮಂತ್ರಿ ಸ್ಥಾನ ಕೇಳುವುದು ನನ್ನ ಹಕ್ಕು, ಅದನ್ನು ನನಗೆ ದೊರಕಿಸುವುದು ಸಿದ್ದರಾಮಯ್ಯ ಅವರ ಕರ್ತವ್ಯ ಅಂತ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುವ ಅವರು ಈ ಬಾರಿ ಸಚಿವ ಸಂಪುಟದಲ್ಲಿ ತಮಗೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಅಲ್ಲದೆ ಕಳೆದ ವಿಧಾನಸಭೆ ಚುನಾವಣೆ ತಮ್ಮ ಕ್ಷೇತ್ರದಲ್ಲಿ ನಡೆದಿದ್ದ ಎನ್ನಲಾದ ಮತದಾನ ಅಕ್ರಮಗಳನ್ನು ಬಯಲಿಗೆಳೆದ ವಿಚಾರವನ್ನೂ ಕೂಡ ಪ್ರಸ್ತಾಪಿಸಿರ್ತಕ್ಕಂಥ ಬಿಆರ್ ಪಾಟೀಲ್ ಅವರು ಈ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಬಲ ನೀಡಿದ್ದರು ಅಂತ ನೆನಪಿಸಿಕೊಂಡಿದ್ದಾರೆ. ಇದೇ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ತಮ್ಮ ಬೇಡಿಕೆಗೆ ಸಹಮತ ಸೂಚಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಎಸ್, ಇವರೆಲ್ಲ ಕರೆಕ್ಟು. ಮಹದೇವಪ್ಪನ ಮಂತ್ರಿ ಮಾಡಿದ್ರು, ಮಹದೇವ್ ಪ್ರಸಾದ್ ಮಂತ್ರಿ ಮಾಡಿದ್ರು, ಇವ್ರ ಜೊತೆ ಬಂದವರೇ ಮತ್ತೆ ನಂತರ ಲೇಟಾಗಿ JDS ಇಂದ ಕಾಂಗ್ರೆಸ್ ಬಂದದ್ದು ಜಮೀರು, ಚಲುವರಾಯಸ್ವಾಮಿ ಅವರು, ಹೀಗೆ ಭಾಳ ಚೆನ್ನಾಗಿ ಮಂತ್ರಿ ಮಾಡಿದಂಥ ಸಿದ್ದರಾಮಯ್ಯನವರು ಯಾಕೆ ಪಾಪ ಈ ಬಿಆರ್ ಪಾಟೀಲ್ಗೆ ಅನ್ಯಾಯ ಮಾಡಿದವರು ಗೊತ್ತಿಲ್ಲ. ಸೀನಿಯರ್ ಇವರು ಎಲ್ಲರಿಗಿಂತ. ಕಾಂಗ್ರೆಸ್ ಮುಖಂಡ ಜಮೀರ್ ಅಹಮದ್ ಖಾನ್ ವಿರುದ್ಧ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಜಮೀರ್ ಅವರದ್ದೇ ಎನ್ನಲಾದ ಆಡಿಯೋ ಕೂಡ ವೈರಲ್ ಆಗಿದ್ದು ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಜಮೀರ್ ಇದು ನಕಲಿ ಆಡಿಯೋ ಎನ್ನುತ್ತಾ ಆರೋಪಕ್ಕೆ ಸವಾಲೆಸೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರ್ತಕ್ಕಂಥ ಸುಳ್ಳು ಹಾಗೂ ನಕಲಿ ಆಡಿಯೋ ಎಂದ ಜಮೀರ್ ಅಹಮದ್ ಖಾನ್ ಹೇಳಿದ್ದು ಯಾವುದೇ ತನಿಖೆಗೂ ನಾನು ಸಿದ್ಧ ಅಂತ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಸವಾಲು ಹಾಕಿದ್ದಾರೆ. ಅದೊಂದು AI ವಿಡಿಯೋ ಅಂತ ಜಮೀರ್ ಅಹಮದ್ ಖಾನ್ ಅವರು ಪತ್ರಿಕಾ ಪ್ರಕಟಣೆ ತಿಳಿಸಿದ್ದಾರೆ. ಆಡಿಯೋ ಬಹಿರಂಗ ಬೆನ್ನಲ್ಲೇ ಜಮೀರ್ ಅಹಮದ್ ಪತ್ರಿಕಾ ಹೇಳಿಕೆ ನೀಡಿದ್ದು ಆಡಿಯೋ ನಕಲಿಯಾಗಿದೆ, AI ತಂತ್ರಜ್ಞಾನ ಬಳಸಿ ಆಡಿಯೋ ಮಾಡಲಾಗಿದ್ದು ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿದ್ದಾರೆ. ನಕಲಿ ಆಡಿಯೋ ಮಾಡಿ ವೈರಲ್ ಮಾಡಲಾಗಿದೆ, ಈ ಬಗ್ಗೆ ಸೈಬರ್ ಠಾಣೆಗೆ ದೂರು ದಾಖಲಿಸಲಾಗುವುದು, ಇದೆಲ್ಲ ಕಿಡಿಗೇಡಿಗಳ ಕೃತ್ಯ, ಗೊಂದಲ ಸೃಷ್ಟಿ ಮಾಡೋಕೆ ಈ ರೀತಿ ಮಾಡ್ತಿದ್ದಾರೆ, ಯಾರೂ ನಂಬಬಾರದು ಅಂತ ಜಮೀರ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಕೈ ನಾಯಕರು ಕೆಲಸ ಮಾಡಿದ ಆರೋಪ ಕೇಳಿಬಂದಿತ್ತು. ಈ ಸಮಯದಲ್ಲಿ ಜಮೀರ್ ಅವರೇ ಮಾತಾಡಿದ್ದಾರೆ ಎನ್ನಲಾಗಿರೋ ಆಡಿಯೋ ಕೂಡ ವೈರಲ್ ಆಗಿದೆ. ಈ ಆಡಿಯೋವನ್ನು ರಾಜ್ಯ ನಾಯಕರಿಂದ ಕಾಂಗ್ರೆಸ್ ಹೈಕಮಾಂಡ್ ತರಿಸಿಕೊಂಡಿದ್ದು ಪರಿಶೀಲನೆ ನಡೆಸಿದೆ ಅಂತ ಮೂಲಗಳು ತಿಳಿಸಿವೆ. ಇನ್ನು ಜಮೀರ್ ಅಹಮದ್ ಹೆಸರಿಗೆ ಮಸಿ ಬಳಿಯೋಕೆ ಯಾರೋ ಆಡಿಯೋ ಬಿಟ್ಟಿದ್ದಾರೆ ಎಂದು ಮೊಹಮ್ಮದ್ ಸಿರಾಜ್ ಆರೋಪಿಸಿದ್ದಾರೆ. ಸಾಹೇಬರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಕಾಂಗ್ರೆಸ್ಗಾಗಿ ಶ್ರಮಿಸಿದ್ದಾರೆ. ಜಮೀರ್ ಹೆಸರಿಗೆ ಮಸಿ ಬಳಿಯಲು ಯಾರೋ ಈ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮಿಬ್ಬರ ಮಧ್ಯೆ ಅಂತ ಚರ್ಚೆಗಳೇ ನಡೆದಿಲ್ಲ, ಯಾರೋ ಈ ರೀತಿ ಮಾಡಿದ್ದಾರೆ. ನನಗೆ ಈ ವಿಚಾರ ಮಾಧ್ಯಮಗಳ ಮೂಲಕ ತಿಳಿಯಿತು. ಪಕ್ಷದಿಂದ ಯಾರೂ ನನಗೆ ಈ ವಿಚಾರವಾಗಿ ಕೇಳಿಲ್ಲ. ಪಕ್ಷದಲ್ಲಿರುವವರೇ ಜಮೀರ್ಗೆ ಕೆಟ್ಟ ಹೆಸರು ತರಲು ಯತ್ನಿಸಿದ್ದಾರೆ. ಅಂಥವರು ಪಕ್ಷದಲ್ಲಿ ಇದ್ದಾರೆ, ದಾವಣಗೆರೆಯಲ್ಲೂ ಇದ್ದಾರೆ. ಜಮೀರ್ ಅವರು ಸಚಿವ DCM ಆಗದಂತೆ ಷಡ್ಯಂತ್ರ ನಡೀತಾ ಇದೆ. ದಾವಣಗೆರೆ ಜಮೀರ್ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದ್ದಾರೆ. ಆಡಿಯೋ ವೈರಲ್ ಬಗ್ಗೆ ದೂರು ಕೊಡ್ತೇನೆ ಅಂತ ಎಚ್ಚರಿಸಿದ್ದಾರೆ. ಇವರು ಯಾರೇ ಅಂತ ತಿಪ್ಪರು ಲಗ ಹಾಕಿದ್ರು ಜಮೀರ್ ಅಹಮದ್ ಖಾನ್ ಏನೂ ಮಾಡ್ಕೊಳಕ್ಕಾಗಲ್ಲ. ಕಾರಣ ಎಷ್ಟೇ, ಇವತ್ತು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ DK ಅವರು ಹತ್ತುವಂಥ ಸನ್ನಿವೇಶದಲ್ಲಿ ಆಪರೇಟ್ ಮಾಡಿದ್ದು ಮಧ್ಯವರ್ತಿ KC ವೇಣುಗೋಪಾಲ್. KC ವೇಣುಗೋಪಾಲ್ಗೆ ಕೇರಳದಲ್ಲಿ ಅತಿ ಹೆಚ್ಚು ಲಾಭ ಮಾಡಿಕೊಟ್ಟಿದ್ದು ಜಮೀರ್ ಅಹಮದ್ ಖಾನ್. ಯಾಕಂದರೆ ಕೇರಳದಲ್ಲಿ ಕ್ಯಾಂಪೇನ್ ಮಾಡಿಸ್ಕೊಂಡು 10-15 ದಿನ KC ವೇಣುಗೋಪಾಲ್. ಹಾಗಾಗಿ ವೈಯಕ್ತಿಕವಾಗಿ ಜಮೀರ್ ಅಹಮದ್ ಖಾನ್ ಪ್ರಬಲ. ಇಲ್ಲಿ ಯಾವುದೋ ದಾವಣಗೆರೆ ಎಲೆಕ್ಷನ್ ಇಟ್ಕೊಂಡು ಆಡಿಯೋ ಇಟ್ಕೊಂಡು ಇವ್ರು ಏನೂ ಆಟಾಡೋಕ್ಕಾಗಲ್ಲ. ಇವರೇನು AI ಅದು ಇದು ಅಂತ ಹೇಳ್ತಾರೋ ಸೆಕೆಂಡ್ರಿ. ಆದರೆ ಜಮೀರ್ ಅಹಮದ್ ಖಾನ್ ನೇರವಾಗಿ ಹೈಕಮಾಂಡ್ ಜೊತೆ ಅನ್ನೋದು KC ವೇಣುಗೋಪಾಲ್ ಜೊತೆ ನೇರ ಸಂಪರ್ಕದಲ್ಲಿರ್ತಕ್ಕಂಥ ವ್ಯಕ್ತಿ. ಈ ಕಾರಣಕ್ಕಾಗಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಅಣಿತೀನಿ, ತುಳಿತೀನಿ, ಏನೋ ಮಾಡ್ತೀನಿ ಅಂತಂದರೆ ಯಾರು ಇದ್ದರೆ ಅದು ಅವ್ರ ಭ್ರಮೆ. ಬಿಕಾಸ್ ಆಫ್ ಜಮೀರ್ ಮುಸ್ಲಿಂ ಸಮುದಾಯದ 80-85 ಲಕ್ಷ ಮುಸಲ್ಮಾನರಿದ್ದಾರೆ ಅಂತ ಮೊನ್ನೆ ಲೀಕ್ ಆಗಿದೆಪ್ಪ. ಜಾತಿ ಏನು ಶೈಕ್ಷಣಿಕ ವರದಿಯನ್ನು ರಿಸೀವ್ ಮಾಡೋದ್ರಲ್ಲಿ ನಂಬರ್ 1. ಆ ದೊಡ್ಡ ಸಮುದಾಯವನ್ನು ಎದುರಾಕೊಳ್ಳುವಂಥ ತಾಕತ್ತು ಯಾರಿಗೂ ಇಲ್ಲ. ಜಮೀರ್ ಆ ಸಮುದಾಯದ ನಾಯಕ. ಇನ್ಯಾರೇ ಬಂದರೂ ಆಲ್ಟರ್ನೇಟಿವ್ ಲೀಡರ್ಗಳಲ್ಲ. ಅದು ಭಾರತೀಯ ಜನತಾ ಪಕ್ಷವು ಪ್ರಸ್ತುತ ಭಾರತೀಯ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿರತಕ್ಕಂಥ ಪ್ರಮುಖ ರಾಜಕೀಯ ಪಕ್ಷವಾಗಿದೆ. ರಾಜ್ಯಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಗಾಗಿ ಬಿಜೆಪಿ ಕೇಂದ್ರೀಯ ಮಂಡಳಿ ಸಂಸದೀಯ ಸಭೆ ನಡೆದಿದ್ದು 2-3 ದಿನಗಳಲ್ಲಿ ಪಟ್ಟಿ ಪ್ರಕಟಗೊಳ್ಳಲಿದೆ. ಮೈತ್ರಿ ಕಾರಣಕ್ಕೆ JDS ನಾಯಕ HD ದೇವೇಗೌಡ ಅವರನ್ನ ಕಣಕ್ಕಿಳಿಸಲು ಬಿಜೆಪಿ ಒಲವು ತೋರಿದೆ ಅಂತ ತಿಳಿದು ಬಂದಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರ ಬಿಟ್ಟು ಕೊಟ್ಟ ಸುಮಲತಾ ಅಂಬರೀಶ್ ಅವರಿಗೆ ರಾಜ್ಯಸಭೆಯ ಅವಕಾಶ ನೀಡೋಕೆ ಬಿಜೆಪಿ ಹೈಕಮಾಂಡ್ ಒಲವು ತೋರಿದೆ ಎಂದು ತಿಳಿದು ಬಂದಿದೆ. ದೇವೇಗೌಡರ ಸ್ಪರ್ಧೆ ಚರ್ಚೆ ನಡುವೆ ಸುಮಲತಾ ಅಂಬರೀಶ್ ಬಗ್ಗೆ ವರಿಷ್ಠರು ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ. ಎಂದು ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಹೆಸರು ಪ್ರಕಟವಾಗಲಿದ್ದು NDAಯಿಂದ ಸುಮಲತಾ ಅಂಬರೀಶ್ ಹೆಸರು ಘೋಷಣೆ ಆದರೂ ಆಶ್ಚರ್ಯ ಇಲ್ಲ ಎನ್ನುವಂತಿದೆ. ಕಳೆದ ಲೋಕಸಭೆ ಚುನಾವಣೆ ವೇಳೆ HD ಕುಮಾರಸ್ವಾಮಿ ಅವರಿಗೆ ಸುಮಲತಾ ಕ್ಷೇತ್ರ ಬಿಟ್ಟುಕೊಟ್ಟಿದ್ರು. ಇದೇ ಜೂನ್ 18ರಂದು ರಾಜ್ಯಸಭೆ ಚುನಾವಣೆ ನಡೆಯಲಿದ್ದು
ರಾಜ್ಯಸಭೆಗೆ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಹೆಸರನ್ನ ರಾಜ್ಯ ಬಿಜೆಪಿ ಶಿಫಾರಸು ಮಾಡಿದೆ. ಅತ್ತ ರಾಜ್ಯಸಭೆ ಸೀಟು ಪಡೆಯಲು ಸುಮಲತಾ ಅಂಬರೀಶ್ ಪ್ರಯತ್ನ ಮಾಡ್ತಿದ್ದು, ಇದೇ ವೇಳೆ ಸುಮಲತಾಗೆ ಅವಕಾಶದ ಬಗ್ಗೆ ಬಿಜೆಪಿ ಹೈಕಮಾಂಡ್ ವಿವರಣೆ ಕೇಳಿದ್ದಾರೆ ಎಂದು ತಿಳಿದು ಬಂದಿದೆ. ವಿಧಾನ ಪರಿಷತ್ಗೆ ಚುನಾವಣೆ ಹಿನ್ನೆಲೆ ಬಿಜೆಪಿಯಿಂದ ಇಂದು ಅಭ್ಯರ್ಥಿಗಳ ಹೆಸರು ಪ್ರಕಟವಾಗಲಿದ್ದು, ಈಗಾಗಲೇ 5 ಹೆಸರನ್ನ ರಾಜ್ಯ ಬಿಜೆಪಿ ಕೇಂದ್ರಕ್ಕೆ ಕಳುಹಿಸಿದೆ. ರಘು ಕೌಟಿಲ್ಯ, ನಳಿನ್ ಕುಮಾರ್ ಕಟೀಲ್, ಲಿಂಗರಾಜ್ ಪಾಟೀಲ್, ಎನ್ ಮಹೇಶ್ ಹಾಗೂ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಹೆಸರು ಶಿಫಾರಸು ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಸುಮಲತಾ ಅವರು ಲೋಕಸಭಾ ಸೀಟ್ ಬಿಟ್ಕೊಟ್ಟಿದ್ರು. ಈಗ 1 ಸೀಟ್ ಬರುತ್ತೆ, ಅದು ದೇವೇಗೌಡರು ವರ್ಸಸ್ ಸುಮಲತಾ, ಇವರಿಬ್ಬರು ಇದಾಗ್ತಿದೆ. ಬಟ್ ನೋಡ್ಬೇಕು ಏನಾಗುತ್ತೆ ಅಂತ.